ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ಅಸ್ತಿತ್ವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬಹುತೇಕ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವಂತಹ ಸಾಧ್ಯತೆಗಳಿದೆ. ಒಂದೆರಡು ದಿನಗಳಲ್ಲಿ ವಿಜಯ್ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ನಾಳೆ ಆಗಬಹುದು ಅಥವಾ ನಾಡಿದ್ದಾಗಬಹುದು. ವಿಜಯ್ ಬೆಂಬಲಕ್ಕೆ ನಿಂತಿವೆ ಸಣ್ಣ ಪುಟ್ಟ ಪಕ್ಷಗಳು, ಆದರೆ ಅವರೆಲ್ಲರಿಗೂ ಬಂಪರ್. ಈ ಟೈಮಲ್ಲೇ ಬಂಪರ್ ಅವರಿಗೆ ಕಾಂಗ್ರೆಸ್ಗೆ DCM ಸೇರಿ 3 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಯಾಕಂದರೆ 5 ಜನ ಇದಾರಲ್ಲ ಅವರು. ಎಡಪಕ್ಷಗಳಿಗೆ 2 ಸಚಿವ ಸ್ಥಾನವನ್ನು ನೀಡತಕ್ಕಂಥ ನಿರೀಕ್ಷೆ ಇದೆ. ಹಾಗೆಯೇ VCK ಪಕ್ಷಕ್ಕೆ 1 ಸಚಿವ ಸ್ಥಾನದ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಅವರ ಸಂಖ್ಯೆ ಎಷ್ಟಿದೆ ಅದರ ಮೇಲೆ 4 ಸದಸ್ಯ ಘೋಷಿಸಿದ ಎಡಪಕ್ಷಗಳ ಕಚೇರಿಗೆ ವಿಜಯ್ ತೆರಳುವ ಸಾಧ್ಯತೆ ಇದೆಯಂತೆ. ಲೋಕಭವನಕ್ಕೆ ತೆರಳುವ ಮುನ್ನ ಎಡಪಕ್ಷಗಳ ಕಚೇರಿಗೆ ವಿಜಯ್ ಭೇಟಿ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ 4 ಜನ ಇದ್ದಾರೆ. CPI 2, CPM 2. ಒಂದೆರಡು ದಿನಗಳಲ್ಲಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹಾಗೂ ಹೀಗೂ ಇದು ಸರ್ಕಸ್, ಇದು ಹಂಗೆ ನೋಡೋಕೆ ಹೋದರೆ. ಯಾಕೆಂದರೆ ಬಹಳ ಕಡಿಮೆ ಇದೆ ಮೆಜಾರಿಟಿ ಅಂತಕ್ಕಂಥ 118, 119 ಇದೆ ಅಷ್ಟೇ. ಇವರಿಗೆ ನೆಮ್ಮದಿಯಾಗಿ ಸರ್ಕಾರ ರಚನೆ ಮಾಡಿಕೊಂಡು ಸರ್ಕಾರ ನಡೆಸ್ಕೊಂಡು ಹೋಗೋಕೆ ಬಿಡ್ತಾರಾ ಇಲ್ವಾ ಅಂತ ಪ್ರಶ್ನೆ. ಕಾಂಗ್ರೆಸ್ 5, CPI 2, CPM 2, VCK 2, DMDK 1, ಒಟ್ಟು 119 ಬೆಂಬಲ ಬಲ ಈಗ ವಿಜಯ್ಗೆ ಸಿಕ್ಕಿರ್ತಕ್ಕಂಥದ್ದು, ಅವರ 107 ಸೇರಿದಂತೆ. ಹಾಗಾಗಿ ಈಗ ಮ್ಯಾಜಿಕ್ ನಂಬರ್ ದಾಟಿದ್ದಾರೆ. ಆದರೆ ಇದು ಅತ್ಯಂತ ಸುಭಿಕ್ಷ ಸರ್ಕಾರ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಆ ನಂಬರ್ ಆಗಿದೆ 119. ಯಾರಾದರೂ ಇಬ್ಬರು ಅಂದರೆ ಒಂದು ಪಾರ್ಟಿಯ ಇಬ್ಬರು ಬೆಂಬಲ ವಾಪಸ್ ತಗೋತೀನಿ ಅಂದರೆ 117 ಕುಸಿದೋಗುತ್ತೆ. ಹಾಗಾಗಿ ತಂತಿಯ ಮೇಲಿನ ನಡಿಗೆ ವಿಜಯ್ಗೆ. ಸೊ ಅಲ್ಲಿಗೆ ವಿಜಯ್ ಅಧಿಕೃತವಾಗಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೌಂಟ್ ಡೌನ್ ಶುರುವಾದಂತಾಯಿತು. ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. TVK 107, ಕಾಂಗ್ರೆಸ್ 5, CPI 2, VCK 2, DMDK 1, ಒಟ್ಟು 119. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈ ಸಣ್ಣ ಪುಟ್ಟ ಪಕ್ಷಗಳಿಗೂ ಗೊತ್ತು ನಮ್ಮ ಬೆಂಬಲ ವಿಜಯ್ಗೆ ಎಷ್ಟು ಅಗತ್ಯ ಇದೆ ಅಂತ. ಆ ಹಿನ್ನೆಲೆಯಲ್ಲಿ ಡಿಮ್ಯಾಂಡ್ಗಳನ್ನೇನು ಇಟ್ಟಿಲ್ವಾ? ಡೈರೆಕ್ಟಾಗಿ ಬೆಂಬಲ ಕೊಟ್ಟಿದ್ದಾರಾ ಬೇಷರತ್ತಾಗಿ ಅಂತ? ನೋಡಿ, ಬಹಿರಂಗವಾಗಿ ಬೇಷರತ್ತಾಗಿ ಕ್ಷಮೆ ಅಂತ ಹೇಳಿದ್ರು ಕೂಡ ಆಂತರಿಕವಾಗಿ ಲಾಭಗಳಿಲ್ಲದೆ, ಯಾವುದೇ ಒಪ್ಪಂದಗಳಿಲ್ಲದೆ ಈ ಒಂದು ಮೈತ್ರಿ ಆಗಿರ್ಲಿಕ್ಕಿಲ್ಲ. ಕೆಲವೊಂದಿಷ್ಟು ಬೇಡಿಕೆಗಳು, ಡಿಮ್ಯಾಂಡ್ಗಳು ಇದ್ದೇ ಇರ್ತವೆ. ಸಹಜವಾಗಿ ಕ್ಯಾಬಿನೆಟ್ನಲ್ಲಿ ಮಹತ್ವದ ಸ್ಥಾನಗಳು ಸಿಗಬೇಕಾಗಿರುವಂಥದ್ದು ಅಥವಾ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳನ್ನು ಹೊಂದುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಷರತ್ತುಗಳು ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಆದರೆ ಅದನ್ನು ಈಗಲೇ ಈ ಹಂತದಲ್ಲೇ ಬಹಿರಂಗವಾಗಿ ಹೇಳಿರೋದಿಲ್ಲ. ಕಾಂಗ್ರೆಸ್ 2 ಕಂಡೀಷನ್ ಅನ್ನು ಹಾಕಿತ್ತು. 2 ಸಚಿವ ಸ್ಥಾನಗಳು ಬೇಕು, ಮತ್ತೆ NDA ಅಲೈನ್ಸ್ ಜೊತೆಗೆ ಸೇರಬಾರ್ದು ಅನ್ನುವಂತಹ ಒಂದು 2 ಕಂಡೀಷನ್ಸ್ಗಳು ಹಾಕಿತ್ತು. ಸೊ ಕಾಂಗ್ರೆಸ್ 5 ಸ್ಥಾನಗಳನ್ನು ಹೊಂದಿದ್ದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ನೆಗೋಷಿಯೇಷನ್ ಅನ್ನು ಮಾಡಿಕೊಂಡಿತ್ತು. ಉಳಿದಂತೆ ಇವು 2 ಶಾಸಕರನ್ನ ಹೊಂದಿರುವಂಥದ್ದು. ಬಟ್ ಸ್ಟಿಲ್ ಈ ಹಂತದಲ್ಲಿ ಇವರು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಅನ್ನ ಹೊಂದುತ್ತಾರೆ. ಆದರೆ ಸಚಿವ ಸ್ಥಾನವನ್ನು ಹೊಂದುವಂಥದ್ದನ್ನು ಹೊರತುಪಡಿಸಿದ್ರೆ ಬಹುಶಃ ಬೇರೆ ಯಾವುದೇ ಕಂಡೀಷನ್ಗಳು ಹಾಕಿರ್ಲಿಕ್ಕಿಲ್ಲ. ಸೊ ಮುಖ್ಯವಾಗಿ ಸಚಿವ ಸ್ಥಾನಗಳು ಹೆಚ್ಚೆಚ್ಚು ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ಈಗ ಇಬ್ಬಿಬ್ರು ಶಾಸಕರಿದ್ದಾರೆ, ಬಹುತೇಕ ಇಬ್ಬರು 2 ಸಚಿವ ಸ್ಥಾನವನ್ನು ಕೇಳಿರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಇದರೊಟ್ಟಿಗೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು, ಪ್ರಮುಖ ಖಾತೆಗಳು ಬೇಕು ಅನ್ನುವಂತಹ ಡಿಮ್ಯಾಂಡ್ಗಳನ್ನು ಕೂಡ ಇಟ್ಟಿರುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಏನೇನು ಡಿಮ್ಯಾಂಡ್ಗಳು ಅಥವಾ ಏನಾದರೂ ಷರತ್ತುಗಳಿತ್ತ ಅನ್ನುವಂಥದ್ರ ಬಗ್ಗೆ ಈವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ಪಕ್ಷದಿಂದ ಅಥವಾ ಯಾವುದೇ ಮಾಹಿತಿಗಳು ಲಭ್ಯ ಆಗಿಲ್ಲ. ಬಹುಶಃ ಮುಂದಿನ ಹಂತದಲ್ಲಿ ಅದು ಕೂಡ ಗೊತ್ತಾಗಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಕೆಲವು ನಾಯಕರುಗಳು ಹೇಳ್ತಾ ಇರುವಂಥದ್ದು ಯಾವುದೇ ಡಿಮ್ಯಾಂಡ್ ಇಲ್ಲದೆ ಬೇಷರತ್ತಾಗಿ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದಾಗ್ಯೂ ಕೂಡ ಒಂದೊಂದು ಅಂದ್ರೆ ಈ ಎಲ್ಲಾ ಪಕ್ಷಗಳ ತಲಾ ಒಬ್ಬೊಬ್ಬರು ಶಾಸಕರನ್ನು ಕೂಡ ಕ್ಯಾಬಿನೆಟ್ ಅಲ್ಲಿ ಸೇರ್ಪಡೆ ಮಾಡಿಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ನೋಡಿ, ಯಾವುದಾದ್ರೂ ಒಂದು ಪಕ್ಷಕ್ಕೆ ಬಹುಮತ ಬಂದಿದ್ರೆ ಈ ಸಣ್ಣ ಸಣ್ಣ ಪಾರ್ಟಿಗಳನ್ನ ಕೇಳೋರೇ ಗತಿ ಇರಲಿಲ್ಲ. ಇವರು ಅಸ್ತಿತ್ವದಲ್ಲಿ ಇದ್ದಾರೆ ಅಂತಲೇ ಯಾರೋ ಲೆಕ್ಕಕ್ಕೆ ಇಟ್ಕೋತಾ ಇರಲಿಲ್ಲ. ಬಟ್ ಯಾವಾಗ ಮೆಜಾರಿಟಿ ಬರಲಿಲ್ಲ ನೋಡಿ, ಎಷ್ಟು ಡಿಮ್ಯಾಂಡ್ ಬಂತು ಇವರೆಲ್ಲರಿಗೂ. DMDK ವಿಜಯಕಾಂತ್ ಪಕ್ಷದಿಂದ ಗೆದ್ದಿರೋರೇ ಒಬ್ಬರು, ಅವ್ರಿಗೂ ಮಂತ್ರಿ ಮಾಡ್ತಾರೆ ಹೆಚ್ಚು ಕಡಿಮೆ.